तूष्णीं बभूव तूष्णीं बभूव उद्दिष्ट कौन्तेय युद्धाय कृतनिश्चयः युद्धाय कृतनिश्चयः युद्धाय कृतनिश्चयः पार्थाय परमं रूपमैश्वरम् परमं ಗಮನಿಸ್ತಾ ಇದ್ದೀವಿ ವಿವಿಧ ಕಲಾ ತಂಡಗಳು ಕಲಾ ಪ್ರದರ್ಶನವನ್ನು ಮಾಡ್ತಾ ಇದೆ. ಉಡುಪಿಯ ಪರ್ಯಾಯೋತ್ಸವದ ಸಂಭ್ರಮ ಯಾವ ರೀತಿ ಇದೆ ಅಂತ ಹೇಳಿ ತಡರಾತ್ರಿ 2 ಗಂಟೆಗಿಂದಲೂ ನಾನ್ ಸ್ಟಾಪ್ ಮೆಗಾ ಕವರೇಜನ್ನು ಕೊಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ನೆರೆದಿರುವಂತಹ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕರಿಸಿ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಅಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು. ಯುಟಿ ಖಾದರ್ ಅವರು ಬಂದಿದ್ದಾರೆ. ಹಲವು ಗಣ್ಯರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಮಾಡಿಕೊಂಡ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಗುಣೇಂದ್ರ ಶ್ರೀಗಳಿಗೆ ಅಧಿಕಾರ ಹಸ್ತಾಂತರವಾಗುತ್ತೆ. ವಿದ್ಯಾಸಾಗರ ತೀರ್ಥರಿಂದ ಅಧಿಕಾರ ಸ್ವೀಕಾರ ಆಗ್ತಾ ಇದ್ದಂತೆ ಅರಳು ಗದ್ದುಗೆಯಲ್ಲಿ ಖಾಸಗಿ ದರ್ಬಾರನ್ನು ನಡೆಸಲಾಗುತ್ತೆ. ಇದೇ ಖಾಸಗಿ ದರ್ಬಾರ್ನಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡಲಾಗುತ್ತೆ. ಅಕ್ಷಯ ಪಾತ್ರೆ ಅಂದರೆ ಏನು ಅಂತ ನಿಮ್ಗೆ ಆಗಲೇ ಹೇಳಿದೆ. ಬೆಳ್ಳಿಯ ಪಾತ್ರೆ ಇದೆ ಕೃಷ್ಣ ಮಠದಲ್ಲಿ. ಅದು ಒಂದು ರೀತಿಯಾಗಿ ಬರುವಂತಹ ಭಕ್ತರಿಗೆ ಪ್ರಸಾದವನ್ನು ಮಧ್ಯಾಹ್ನದ ಸಂದರ್ಭದಲ್ಲಿ ಭೋಜನದ ವ್ಯವಸ್ಥೆ, ಪ್ರಸಾದವನ್ನು ನೀಡುವಂತಹ ಒಂದು ಕಾರ್ಯ ನಡೆಯುತ್ತೆ. ಅದಕ್ಕೆ ಸಂಕೇತವಾಗಿಯೇ ಈ ಒಂದು ಅಕ್ಷಯ ಪಾತ್ರೆಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಅದು ಸರ್ವಜ್ಞ ಪೀಠಾರೋಹಣ ಮಾಡುವಂತಹ ಸಂದರ್ಭದಲ್ಲಿ. ಸರ್ವಜ್ಞ ಪೀಠ ಅಂದ್ರೇನು ಅನ್ನೋದನ್ನು ಕೂಡ ನಾನು ನಿಮಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಈ ಸರ್ವಜ್ಞ ಪೀಠದ ಮೇಲೆ ಶ್ರೀಗಳನ್ನು ಅಂದರೆ ನಿರ್ಗಮಿತ ಶ್ರೀಗಳಾದಂತಹ ವಿದ್ಯಾಸಾಗರ ತೀರ್ಥರು ನೂತನ ಪೀಠಾರೋಹಣ ಮಾಡುವಂತಹ ಸುಗುಣೇಂದ್ರ ಶ್ರೀಗಳ ಕೈ ಹಿಡ್ಕೊಂಡು ಸರ್ವಜ್ಞ ಪೀಠದ ಮೇಲೆ ಕೂರಿಸ್ತಾರೆ. ಅಲ್ಲಿಗೆ ಅಧಿಕಾರ ಹಸ್ತಾಂತರ ಆಯಿತು ಅನ್ನೋ ಅರ್ಥ. ಅಂದರೆ ಕೃಷ್ಣ ಮಠದಲ್ಲಿರುವಂತಹ ಆ ಒಂದು ಮರದ ಮನೆಗೆ ಒಂದು ಇತಿಹಾಸನೇ ಇದೆ. ಮಧ್ವಮತ ಪ್ರವರ್ತಕರಾದಂತಹ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನವಿರುವಂತಹ ಅದನ್ನು ಸರ್ವಜ್ಞ ಪೀಠ ಅಂತ ಕರೀತಾರೆ. ಅದೇ ಪೀಠದ ಮೇಲೆ ಅವರನ್ನು ಕೂರಿಸಿದ್ರೆ ಅಲ್ಲಿಗೆ ಅಧಿಕಾರ ಹಸ್ತಾಂತರ ಆಯಿತು ಅನ್ನುವಂತಹ ಅರ್ಥ ಬರುತ್ತೆ. ಈ ಒಂದು ಪರ್ಯಾಯ ಮಹೋತ್ಸವಕ್ಕೆ ಸುಮಾರು 500 ವರ್ಷಕ್ಕೂ ಹೆಚ್ಚು ಅಧಿಕ ಇತಿಹಾಸವನ್ನು ಹೊಂದಿರುವಂಥದ್ದು. ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ಪರ್ಯಾಯೋತ್ಸವ ನಡೆಯುತ್ತೆ. ಅದು ಜನವರಿ 18ನೇ ತಾರೀಕಿನಂದೇ ನಡೆಯುತ್ತೆ.
ಕಳೆದ ಬಾರಿ 2022ರಲ್ಲಿ ನಡೆದಿತ್ತು. 2022ರಲ್ಲಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಗಳು ಅಧಿಕಾರವನ್ನು ಪಡ್ಕೊಂಡಿದ್ರು. ಇದೀಗ 2 ವರ್ಷ ಪೂರ್ಣಗೊಂಡಿದೆ, ಅವರ ಅಧಿಕಾರ ಅವಧಿ ಮುಗಿದಿದೆ. ಹೀಗಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಅಧಿಕಾರ ಸಿಕ್ಕಿರೋದು ಪುತ್ತಿಗೆಯ ಶ್ರೀಗಳಿಗೆ, ಸುಗುಣೇಂದ್ರ ಶ್ರೀಗಳಿಗೆ. ಉಡುಪಿ ಶ್ರೀಕೃಷ್ಣ ಮಠದ ಭಾಗವಾಗಿ ಅಷ್ಟಮಠ ಅಂತ ಕರಿತೀವಿ. 8 ಮಠಗಳಿದ್ದಾವೆ. 8 ಮಠಗಳು 2 ವರ್ಷಕ್ಕೊಮ್ಮೆ ನಡೆಯುತ್ತಲ್ಲ, ಅದರ ಭಾಗವಾಗಿ ಒಬ್ಬರಾದ ಮೇಲೆ ಒಬ್ಬರಂತೆ ಸರತಿಯಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಲಾಗತ್ತೆ. ಒಂದು ಮಠಕ್ಕೆ ಮತ್ತೊಮ್ಮೆ ಅಧಿಕಾರ ಬರಬೇಕು ಅಂತ ಹೇಳಿದ್ರೆ 16 ವರ್ಷ ಸಮಯ ಬೇಕು. 8 ಮಠಗಳಿದೆ, 2 ವರ್ಷಕ್ಕೊಮ್ಮೆ ಬರೋದು. ಅಲ್ಲಿಗೆ ಈ ಬಾರಿ ಪುತ್ತಿಗೆ ಮಠ ಅಧಿಕಾರವನ್ನು ಹಸ್ತಾಂತರ ಪಡ್ಕೊಂಡ್ರೆ ನೆಕ್ಸ್ಟ್ 16 ವರ್ಷ ಆದಮೇಲೆ ಅವ್ರಿಗೆ ಸಿಗೋದು. ಕಳೆದ ಬಾರಿ 2008ರಲ್ಲಿ ಪುತ್ತಿಗೆ ಮಠಕ್ಕೆ ಅಧಿಕಾರ ಸಿಕ್ಕಿತ್ತು. ಇದೀಗ 16 ವರ್ಷ ಬಳಿಕ 2024ಕ್ಕೆ ಪುತ್ತಿಗೆ ಮಠಕ್ಕೆ, ಪುತ್ತಿಗೆ ಶ್ರೀಗಳಿಗೆ ಅಧಿಕಾರ ಹಸ್ತಾಂತರವಾಗ್ತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ತಡರಾತ್ರಿ 2 ಗಂಟೆಗಿಂದಲೂ ಕೂಡ ನಾನ್ ಸ್ಟಾಪ್ ಮೆಗಾ ಕವರೇಜನ್ನು ಮಾಡ್ತಾ ಇದೆ. ಸುಗುಣೇಂದ್ರ ಶ್ರೀಗಳು ಶಿಷ್ಯ ಸುಶೀಂದ್ರ ತೀರ್ಥರ ಜೊತೆಗೆ ಆಗಮಿಸ್ತಾ ಇದ್ದಾರೆ. ಕಂಗಳ ಮುಂದೆ ಕಂಗೊಳಿಸುತ್ತಿರೆ ಮಂಗಳ ಉಡುಪಿ ಕೃಷ್ಣನ ಮೋರುದಿ. ಕಂಗಳ ಮುಂದೆ ಕಂಗೊಳಿಸುತ್ತಿರೆ ಮಂಗಳ ಉಡುಪಿ ಕೃಷ್ಣನ ಮೋರುದಿ. ಕಂಗಳ ಮುಂದೆ ಕಂಗೊಳಿಸುತ್ತಿರೆ ಮಂಗಳ ಉಡುಪಿ ಕೃಷ್ಣನ ಮೋರುದಿ. ರಾಜೀವಲೋಚನ ರಮಣನೆ ಬೆಳಗಾಯ್ತು ಏಳೆನ್ನೋದ ಅಂಗನೆ ಲಾಕುಮಿತ ಪತಿಜನಿ ಬಿಸುವಳು ಶೃಂಗಾರದ ನಿರ್ದೇಶ ಕೆನ್ನುತ್ತಾನೆ ಪಕ್ಷಿ.
ಪಕ್ಷಿರಾಜನ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸತಕ್ಕಂತಹ ವಿದ್ವಾನ್ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ನವದೆಹಲಿ ಇದರ ಉಪಕುಲಪತಿಗಳಾದಂತಹ ಡಾಕ್ಟರ್ ಶ್ರೀನಿವಾಸ್ ವರ್ಖೇಡಿ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಶತಾವಧಾನಿ ವಿದ್ವಾನ್ ರಾಮನಾಥ ಆಚಾರ್ಯ ಉಡುಪಿ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ವಿದ್ವಾನ್ ಕೇಶವರಾವ್ ತಾಡಪತ್ರಿ, ವಿದ್ವಾನ್ ಬೇಳ ಪದ್ಮನಾಭ ಶರ್ಮಾ ಅವರು ಹಾಗೂ ವಿದ್ವಾನ್
ಡಾಕ್ಟರ್ ಎನ್ ವೆಂಕಟೇಶ್ ಆಚಾರ್ಯ ಅವರು ವೇದಿಕೆಗೆ ಆಗಮಿಸಬೇಕು. ವಿಶೇಷ ದರ್ಬಾರ ಸನ್ಮಾನವನ್ನು ಪಡೆಯತಕ್ಕಂತಹ ಡಾಕ್ಟರ್ ರಂಜನ್ ಪೈ ಅಧ್ಯಕ್ಷರು ಮಣಿಪಾಲ್ ಸಮೂಹ ವಿದ್ಯಾಸಂಸ್ಥೆಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇಂದಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಯುತ ಅಶೋಕ್ ಹಾರ್ನಳ್ಳಿ ಅವರು, ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸೋಣ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಧರ್ಮ ಪ್ರಚಾರಕರಾಗಿರ್ತಕ್ಕಂತಹ ರೇವತಿ ರಮಣದಾಸ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಶ್ರೀಯುತ ಮಹಾಂತೇಶ್ ಕಿವಡ ಸಣ್ಣನವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ NR ರಮೇಶ್ ಬೆಂಗಳೂರು ಅವರು ವೇದಿಕೆಗೆ ಆಗಮಿಸಬೇಕು. We are also requesting Reverend Kosho Niwano, President Rishio Koshikaya, Japan. Please come on the stage. ಕನ್ಯಾನ ಸದಾಶಿವ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್ ಅವರು ವೇದಿಕೆಗೆ ಆಗಮಿಸಬೇಕು. ಕರ್ನಾಟಕ ಬ್ಯಾಂಕಿನ ಇಡಿ ಅವರಾಗಿರ್ತಕ್ಕಂತಹ ಶೇಖರ್ ರಾವ್ ಅವರು ವೇದಿಕೆಗೆ ಆಗಮಿಸಬೇಕು. ಇಡೀ ಈ ಕಾರ್ಯಕ್ರಮದ ಪ್ರತಿಯೊಂದು ಆಗುಹೋಗುಗಳ ಮೇಲುತ್ಸವಾರಿಯನ್ನು ನಡೆಸ್ತಾ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂತಹ ಡಾಕ್ಟರ್ HS ಬಲ್ಲಾಳ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಾರ್ಯಾಧ್ಯಕ್ಷರ ಪ್ರಧಾನ ಪರಮ ಪೂಜ್ಯ ಶ್ರೀಪಾದಂಗಳವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರು ವೇದಿಕೆಗೆ ಆಗಮಿಸಬೇಕು. ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ರಘುಪತಿ ಭಟ್ ಅವರು ವಿಶೇಷವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಬೆಳಪು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಪರಮ ಪೂಜ್ಯ ಶ್ರೀಪಾದಂಗಳವರು ಸರ್ವಜ್ಞ ಪೀಠಾರೋಹಣವನ್ನು 4ನೇ ಬಾರಿಗೆ ಮಾಡಿ ಭವ್ಯವಾದ ಸಭಾಭವನಕ್ಕೆ ಆಗಮಿಸ್ತಾ ಇದ್ದಾರೆ. ರಾಜಾಂಗಣದ ಭವ್ಯವಾದ ಸಭಾಭವನಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪರಮ ಪೂಜ್ಯ ಶ್ರೀಪಾದಂಗಳವರನ್ನು ಅನಂತಾನಂತ ಪ್ರಣಾಮಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಚಂಡೆ ನಿಂತ ತಕ್ಷಣ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಭಾಭವನದ ಪ್ರಧಾನವಾದ ಮಾರ್ಗದಿಂದ ಯತಿದ್ವಯರು ಆಗಮಿಸ್ತಾ ಇದ್ದಾರೆ. ಅನಂತಾನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡೋಣ. ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ
ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರಿಗೆ ಜಯವಾಗಲಿ. ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರಿಗೆ ಜಯವಾಗಲಿ. ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ. ದಯಮಾಡಿ ಎಲ್ಲರೂ ಕೂಡ ಕುಳಿತುಕೊಳ್ಳಿ. ಸಭಾ ಕಾರ್ಯಕ್ರಮ, ಪ್ರಧಾನವಾದ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ತಾ ಇದೆ. ದರ್ಬಾರದ ಭವ್ಯವಾದ ಸಭಾಭವನವಾದ್ದರಿಂದ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಬಹುಪರಾಗ್ ಹೇಳುವ ಮೂಲಕ ಈ ಭವ್ಯವಾದ ಸಭಾಭವನವನ್ನು ನಾವೆಲ್ಲರೂ ಕೂಡ ಆನಂದಿಸೋಣ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಬಹುಪರಾಗ್ ಹೇಳುವಾಗ ತಾವೆಲ್ಲರೂ ಧ್ವನಿಯನ್ನು ಗೂಡಿಸಬೇಕಾಗಿ ಮನವಿ. ಓಂ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಕೃಷ್ಣ ವಿಠ್ಠಲ ಪದಕಮಲ ಮಧುಪ ತ್ರೈಲೋಕ್ಯಾಚಾರ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಪ್ರಿಯಾಂತೆ ವಾಸಿ ಅಭ್ಯಸ್ತ ಭಗವತ್ಪಾದ ಪ್ರಣೀತ ಸತ್ಸಂಪ್ರದಾಯ ಪ್ರವರ್ತಕ ದುರ್ಮತಧ್ವಾಂತ ವಿಧ್ವಂಸಕ ಶ್ರೀಮದುಪೇಂದ್ರ ತೀರ್ಥ ಪೀಠಾಧಿಷ್ಠಿತ ಶ್ರೀಮದ್ವಾದಿರಾಜಗುರುಣಾಂ ಅತ್ಯಾಪ್ತ ಶ್ರೀ ಶ್ರೀನಿವಾಸ ತೀರ್ಥ ಸುಧಾರಸಾಸ್ವಾದ ಶ್ರೀ ಶ್ರೀನಿಧಿ ತೀರ್ಥ ಶ್ರೀ ರಾಘವೇಂದ್ರ ತೀರ್ಥಾದಿ ಯತಿ ಪರಂಪರಾಗತ ಶ್ರೀಮತ್ಸುಧೀಂದ್ರ ತೀರ್ಥ ಶ್ರೀಪಾದ ಕರಕಮಲ ಸಂಜಾತ ಶ್ರೀಮತ್ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದ ವರಕುವರ ನಿರಂತರ ಜಪ ಪೂಜಾ ಪಾರಾಯಣ ಪಾಠ ಪ್ರವಚನ ಸಂಚಾರ ನಿರತ ಗೀತಾರ್ಥ ಪ್ರಚಾರ ತತ್ಪರ ಪ್ರಿಯ ಶಿಷ್ಯ ಶ್ರೀ ಸುಶ್ರೀಂದ್ರ ತೀರ್ಥ ಸೇವಿತ ಶ್ರೀ 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 ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿನ್ ಪರಾಕ್ ಬಹುಪರಾಕ್ ಬಹುಪರಾಕ್. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ